ಯಶ್ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರಿ. ಅಂದರೆ ಯಶ್ ಆ ಮಟ್ಟಕ್ಕೆ ಗುರುಸ್ಕೊಂಡಿದ್ರು, ಪ್ರಪಂಚಾದ್ಯಂತ ಗೊತ್ತಾಗಿದ್ರು ಕೂಡ ಆ ಮನುಷ್ಯನಿಗೆ ಈಗಲೂ ಕೂಡ ಯಾವುದೇ ಈಗೋ ಇಲ್ದಂಗೆ ಕರೆದು ಒಂದಿಷ್ಟು ಸ್ನೇಹಪೂರ್ವಕವಾಗಿ ಮಾತಾಡಿದರು. ಆಮೇಲೆ ಈ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿ ಕೂಡ ಅವರು ತಮ್ಮ ಬಗ್ಗೆ ಭಾಳ ಒಲವು ತೋರಿಸ್ಬಿಟ್ಟು ಕರೆದು ಮಾತಾಡಿ ಹೇಳಿದರು. ಸೊ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಗುಣಗಳು ಸಿಗೋದು ತುಂಬ ವಿರಳ. ಆ ಬಗ್ಗೆ ಅಲ್ಲ, ವಿರಳ ಯಾಕೆ ಹೇಳ್ತೀವಿ ಅಂತಂದರೆ, ಅದು ಇಂಟ್ರೆಸ್ಟ್ ಆಫ್ ಸಿನಿಮಾ, ಪ್ಯಾಷನ್ ಆಫ್ ಸಿನಿಮಾ ಏನಿದೆಯಲ್ಲ, ಅದು ಎಲ್ರಿಗೂ ಬಂದರೆ ಇದು ವಿರಳವಾಗಿರಲ್ಲ. ಬಹಳ ಕಡಿಮೆ ಜನ, ಕಡಿಮೆ ಹೀರೋಗಳು ತಾವೇ ತಮ್ಮ ತುಡಿತದಿಂದ ಏನಾದರೂ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಝೀಲ್, ಫೈರ್ ಇರುತ್ತಲ್ಲ, ಅದು ಅಂದರೆ ಈಗ ನಾನು ಮಾಡ್ತಾ ಇದ್ದೀನಿ ಅಂತ ಇನ್ನೊಬ್ಬನಿಗೆ ಗೊತ್ತಾದಾಗ ಅವನಿಗೂ ಅದೇ ಪ್ಯಾಷನ್ ಇದ್ದಾಗ ಅದು ಅರ್ಥ ಆಗುತ್ತೆ. ಕಷ್ಟಪಟ್ಟವ್ರಿಗೆ ಮಾತ್ರ ಕಷ್ಟ ಇರೋರು ಗೊತ್ತಾಗೋದು. ಸೆಲ್ಫ್ ಎಫರ್ಟ್, ಸೆಲ್ಫ್ ಒಂದು ಮೋಟಿವೇಶನ್, ನಾವಾಗೆ ಬೆಳೆದು ನಿಲ್ಲುವಂಥ ಇದೆಯಲ್ಲ, ಅವರೇ ಹೇಳಿದ್ದಾರೆ, ಇಲ್ಲಿ ಯಾರು ಬೆಳೆಯಲ್ಲ, ನಾವೇ ಬೆಳಿಬೇಕು ಅನ್ನೋ. ಸೊ ಆ ವಿಚಾರ ಇನ್ನೊಬ್ಬರಲ್ಲಿ ಕಂಡಾಗ, ನಾಳೆ ದಿನ ಇನ್ನೊಬ್ಬ ಮಾಡೋಕ್ಕೆ ಹೋದಾಗ ಅದೇ ಥರ ಎಫರ್ಟ್ ಆಗಿ ನಾನು ನಿಲ್ತೀನಿ. ಸೊ ಇಟ್ಸ್ ಎ ಚೈನ್ ಲಿಂಕ್. ಆ ಥರ ಆ ಸಮ ಮನಸ್ಥಿತಿ, ವರ್ಕ್ ಫಾರ್ ಸಿನಿಮಾ, ಪ್ಯಾಷನ್ ಫಾರ್ ಸಿನಿಮಾನ ಕಂಡಿರೋದು ಬಿಟ್ಟರೆ, ಆ ಒಂದು ಪ್ಯಾಷನಿಗೆ ಸಪೋರ್ಟ್ ಸಿಕ್ಕಿರೋದು ಬಿಟ್ಟರೆ ಬೇರೆ ಇನ್ನೇನು ವಿಚಾರ ಅಲ್ಲ. ಸೊ ಇಟ್ ಈಸ್ ಆಲ್ ಲವ್ ಆ್ಯಂಡ್ ಪ್ಯಾಷನ್ ಫಾರ್ ಸಿನಿಮಾ, ಅದರಲ್ಲೂ ಕನ್ನಡ ಸಿನಿಮಾ. ಸೊ ಇನ್ ದ್ಯಾಟ್ ವೇ, ದಟ್ ರೆಸ್ಪೆಕ್ಟ್ ಇಟ್ಕೊಂಡು ನಮಗೆ ಒಂದು ಸಾತಿಗೆ ನಿಂತಿರಲ್ಲ ಯಶ್ ಅವರು. ಸೊ ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೂ. ಆಮೇಲೆ ವೆಂಕಟ್ ಸರು ಮಾತಾಡಿದ್ರು, KVN ಸಂಸ್ಥೆಯಿಂದ. ವೆಂಕಟ್ ಸರು ಅವ್ರು ಹೇಳಿದ್ರು, ಏನು ತಲೆ ಕೆಡಿಸ್ಕೋಬೇಡಿ, ಒಳ್ಳೆ ಸಿನಿಮಾ ಮಾಡಿದ್ದೀರ ಅಂತ ನಮಗೆ ಗೊತ್ತಿದೆ, ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಅದನ್ನ ಮಾಡೋಣ ಅಂತ. ಸೊ ಈ ಥರದ್ದು ಫಾರ್ ಕ್ರಾಫ್ಟ್, ಫಾರ್ ಸಿನಿಮಾ ಇಷ್ಟೊಂದು ಪ್ರೀತಿಸ್ತಾ ಇದ್ದಾನೆ ಅಂದಾಗಲೇ ತಾನೇ ಆ ಸಿನಿಮಾ ರೆಸ್ಪೆಕ್ಟ್ಸ್ ನಾವು ಸಿಗೋದು. ಹೌದು ಹೌದು. ಎಸ್ ಸರ್. ಕೊನೆಯದಾಗಿ ಟೋಟಲಿ ಸಿನಿಮಾ ನೋಡುವ ಎಲ್ಲ ಆಡಿಯನ್ಸಿಗೆ ಯುದ್ಧಕಾಂಡ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಒಂದು ಲೈನಲ್ಲಿ ಹೇಳಿದ್ರು. ಯುದ್ಧಕಾಂಡ ಸಿನಿಮಾ ನಮ್ಮ ಸ್ವಾಭಿಮಾನದ ಸಿನಿಮಾ ಆಗಬೇಕು, ನಮ್ಮ ಕನ್ನಡದ ಸ್ವಾಭಿಮಾನ, ಭಾಷಾ ಅಭಿಮಾನ. ನಾವು ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತೀವಿ, ಕನ್ನಡದ ಮೊದಲನೇ ಆದ್ಯತೆ ಕೊಟ್ಟು. ಆ್ಯಂಡ್ ಈ ಥರದ್ದೊಂದು ಬಜೆಟ್ ಸಿನಿಮಾಗಳು ನಾವು ಮಲಯಾಳಂನಲ್ಲಿ ನೋಡ್ತೀವಿ, ತೆಲುಗುನಲ್ಲಿ ನೋಡ್ತೀವಿ, ತಮಿಳಲ್ಲಿ ನೋಡ್ತೀವಿ, ಅದನ್ನು ಸ್ವಾಗತ ಕೊಡ್ತೀವಿ. ಆ ಮಿಡ್ ಸ್ಕೇಲ್ ಬಜೆಟ್, ಸ್ಮಾಲ್ ಸ್ಕೇಲ್ ಬಜೆಟ್ಗಳು 100 ಕೋಟಿ ದಾಖಲೆ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ನನ್ನ ಹಠ, ನನ್ನ ಛಲ, ಈ ಥರದ್ದು ಒಂದು ಸಿನಿಮಾಗಳು ಕೂಡ ಅದು ಎಷ್ಟು 100 ಕೋಟಿ ಮಾಡುತ್ತೋ, 50 ಕೋಟಿ ಮಾಡುತ್ತೋ, ಒಟ್ಟಿನಲ್ಲಿ ಒಂದು ದಾಖಲೆ ಅನ್ನೋದು, ಒಂದು ವಿಭಿನ್ನವಾದಂಥ ದಾಖಲೆ. ಈ ಥರದ್ದು ಒಂದು ಸಿನಿಮಾ ಒಂದು ಶ್ರೇಷ್ಠವಾದ ಒಂದು ಸ್ಥಾನವನ್ನು ಪಡ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ, ನನ್ನ ಹಠ. ನೀವು ಬಂದು ನೋಡಿ ಅಂತ ನಾನು ದಯವಿಟ್ಟು ಕೇಳ್ಕೊಳ್ಳಲ್ಲ, ನೋಡಲೇಬೇಕು, ನಿಮ್ಮ ಕರ್ತವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸ್ವಾಭಿಮಾನದಿಂದ, ಆ ಭಾಷಾ ಅಭಿಮಾನದಿಂದ ಬಂದು ಈ ಸಿನಿಮಾನ ನೋಡಿ ಹೊರ ರಾಜ್ಯಕ್ಕೂ ಒಂದು ಮಾದರಿ ಆಗೋ ರೀತಿಯಲ್ಲಿ ನೀವು ಗೆಲ್ಲಿಸ್ಬೇಕು ಅಂತ ನನ್ನ ಆಸೆ.